ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಾಂಖೆಡೆ ಸ್ಟೇಡಿಯಂನಲ್ಲಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಮಾಡಿದಾಗ, ಎವ್ರಿ ಟೈಮ್ ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ನನ್ನ ವೀಡಿಯೋನ ಮಿಸ್ ಮಾಡ್ದಂಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆವಾಗಲೇ ಹೇಳ್ದಂಗೆ. ಆ್ಯಂಡ್ ಇವತ್ತು ಮೌತ್ ವಾಟರಿಂಗ್ ಕ್ಲಾಶ್ ಆಗಿರುತ್ತೆ. ಎರಡು ಕಾರಣಗಳಿಗೆ ನಾನು ಮೌತ್ ವಾಟರಿಂಗ್ ಕ್ಲಾಶ್ ಅಂತ ಫಸ್ಟ್ ಹೇಳ್ತೀನಿ. ಆ ಎರಡು ಕಾರಣಗಳೇನೆಂದರೆ, ಎರಡು ಲೆಗಸಿ ಫ್ರಾಂಚೈಸ್ಗಳು ಫ್ರಮ್ ದ ಸ್ಕ್ರ್ಯಾಚ್ ಒಳ್ಳೆ ಫ್ರಾಂಚೈಸಿಗಳನ್ನ ಬಿಲ್ಡ್ ಮಾಡಿ, ತಮ್ಮ ಒಳ್ಳೆಯ ಟೀಮ್ಗಳನ್ನ ಬಿಲ್ಡ್ ಮಾಡಿಕೊಂಡು ಅವರ ಫ್ರಾಂಚೈಸಿನ ಲೆವೆಲ್ನ ಜಾಸ್ತಿ ಮಾಡ್ಕೊಂಡೇ ಬರ್ತಿದ್ದಾರೆ. ಸೊ ಅದಕ್ಕಾಗಿ ಆ ಫ್ರಾಂಚೈಸಿಗಳ ರೆಪ್ಯುಟೇಷನ್ಗಾಗಿ ಒಂದು ಒಳ್ಳೆಯ ರೈವಲ್ರಿ ಆಗಿದ್ದರೆ, ಎರಡನೇ ರೈವಲ್ರಿ ಏನು ಅಂತಂದರೆ, ಎಷ್ಟೋ ದಿನಗಳಾದಮೇಲೆ ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಒಟ್ಟಿಗೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾರೆ. ಅಫ್ಕೋರ್ಸ್ ಅವರ ಪಾರ್ಟ್ನರ್ಶಿಪ್ ನಮಗೆ ನೋಡೋದಕ್ಕೆ ಸಿಗಲ್ಲ, ಅವರ ಕಂಬ್ರೈಡ್ರಿ ಒಂದೇ ಟೀಮ್ನಲ್ಲಿ ಇರುವಂತಹ ಕಂಬ್ರೈಡ್ರಿ ನಮಗೆ ನೋಡೋದಕ್ಕೆ ಸಿಗಲ್ಲ. ಬಟ್ ಇವರಿಬ್ಬರು ಆನ್ ಸ್ಕ್ರೀನ್ ಅವರ ಪ್ರೆಸೆನ್ಸೇ ಎಷ್ಟೋ ಜನ ಭಾರತೀಯರಿಗೆ, ಎಷ್ಟೋ ಜನ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ಗೆ, ಎಷ್ಟೋ ಜನ RCB ಫ್ಯಾನ್ಸ್ಗೆ ಒಂದು ಟ್ರೀಟ್ ಅಂತಲೇ ಹೇಳಬೇಕು. ಯಾಕಂದರೆ ಟೂ ಲೆಜೆಂಡ್ಸ್ ಆಫ್ ಇಂಡಿಯನ್ ಕ್ರಿಕೆಟ್, ಇಂಡಿಯನ್ ಟೀಮ್ಗೆ ಕಾಂಟ್ರಿಬ್ಯೂಟ್ ಮಾಡ್ಕೊಂಡು ಬರ್ತಾನೆ ಇರುವಂತಹ ಇಬ್ಬರು ದಿಗ್ಗಜರ ಫೇಸ್ ಆಫ್ ಇವತ್ತು ವಿರಾಟ್ ಕೊಹ್ಲಿ ವರ್ಸಸ್ ರೋಹಿತ್ ಶರ್ಮಾ. ಆ್ಯಂಡ್ ಇನ್ನೊಂದು ಅಂಡರ್ ರೇಟೆಡ್ ಬಟ್ ಬೆಸ್ಟ್ ರೈವಲ್ರಿ ನಾನು ಹೇಳೋದು ಯಾವುದು ಅಂತಂದರೆ, ಇದು ಅಫ್ಕೋರ್ಸ್ ಬ್ಯಾಟು ಬಾಲ್ ಮಧ್ಯೆ ಜಟಾಪಟಿ ಅಲ್ಲ. ರೋಹಿತ್ ಶರ್ಮಾ ಕೊಹ್ಲಿ ಬ್ಯಾಟ್ಸ್ಮನ್ಗಳ ಕ್ಲಾಶ್ ಆಗಿದ್ದರೆ, ಇವರಿಬ್ಬರು ಸ್ಕಿಲ್ ಸೆಟ್ ಹಾಗೂ ಅವರ ರೆಪ್ಯುಟೇಷನ್ ಹಾಗೂ ಅವರಿಬ್ಬರ ಒಂದು ಚಾಕಚಕ್ಯತೆ ಮತ್ತು ಸ್ಟ್ಯಾಟ್ಸ್ನ ಒಂದು ಜಿದ್ದಿ ಆಗಿರುತ್ತೆ. ಭುವನೇಶ್ವರ್ ಕುಮಾರ್ ವರ್ಸಸ್ ಜಸ್ಪ್ರೀತ್ ಬುಮ್ರಾ. RCBಗೆ ಭುವನೇಶ್ವರ್ ಕುಮಾರ್ ಆಡ್ತಿದ್ರೆ, ಮುಂಬೈ ಇಂಡಿಯನ್ಸ್ಗೆ ಜಸ್ಪ್ರೀತ್ ಬುಮ್ರಾ ಆಡ್ತಿರ್ತಾರೆ. ಆ್ಯಂಡ್ ಇವರಿಬ್ಬರ ಕ್ಲಾಶ್ ಕೂಡ ಮೌತ್ ವಾಟರಿಂಗ್ ಆಗಿರುತ್ತೆ. ಯಾಕಂದರೆ ಒಬ್ಬ ಬ್ಯಾಟ್ಸ್ಮನ್ ಆಗಿದ್ದರೆ, ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಬೌಲಿಂಗ್ ಮಾಡ್ತಿದ್ದಾರೆ ಅಂತಂದರೆ ಒಂದು ಸಲ ಯೋಚನೆ ಮಾಡ್ತಾರೆ, ಈ ದಿಗ್ಗಜರು ಬೌಲಿಂಗ್ ಮಾಡ್ತಿದ್ದಾರೆ, ಹೇಗೆ ಆಡೋದು ಇವ್ರಿಗೆ ಅನ್ನೋ ಒಂದು ಯೋಚನೆ ತಲೆಗೆ ಬಂದೇ ಬರುತ್ತೆ. ಸೊ ಆ ಯೋಚನೆಯ, ಆ ಥಾಟ್ನ ಒಂದು ರೈವಲ್ರಿ ಕೂಡ ಆಗಿರುತ್ತೆ ಇವತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಬೇಕು ಅಂತಂದರೆ, ರಾಜಸ್ಥಾನ್ ರಾಯಲ್ಸ್ ಕೈಲಿ ಚೆನ್ನಾಗಿ ಹೊಡಿಸ್ಕೊಂಡು ಬಂದಂತಹ ಎರಡು ಟೀಮ್ಗಳ ಒಂದು ಕ್ಲಾಶ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ರಾಜಸ್ಥಾನ್ ರಾಯಲ್ಸು ಇವೆರಡು ಟೀಮ್ಗಳ ಮೇಲೂ ಮುಗ್ಗ ಹೊಡೆದ್ಬಿಟ್ಟಿದ್ರು. ವೈಭವ್ ಸೂರ್ಯವಂಶಿ ಆಗಿರ್ಬೋದು, ಎಕ್ಸಾಂಪಲ್ ತೊಗೊಳ್ಬೇಕು ಅಂತಂದರೆ. ಸೊ ಇವರಿಬ್ಬರು ತಂಡಗಳು ಅಫ್ಕೋರ್ಸ್ ಅದು ಮ್ಯಾಟರ್ ಆಗಲ್ಲ. ಇವಾಗ ಮ್ಯಾಟರ್ ಆಗೋದೇನು ಅಂತಂದರೆ, ಯಾರು ಚೆನ್ನಾಗಿ ಆಡ್ತಾರೆ ಇವತ್ತಿನ ಡೇಯಲ್ಲಿ, ಯಾರು ಚೆನ್ನಾಗಿ ಆಡ್ತಾರೆ ಆ್ಯಂಡ್ ಯಾರು ಒಂದು ಗೇಮ್ನ ವಿಕ್ಟ್ರಿನ ತೊಗೊಂಡು ಹೋಗ್ತಾರೆ, ಆ 2 ಪಾಯಿಂಟ್ಗಳನ್ನ ತೊಗೊಂಡು ಹೋಗ್ತಾರೆ ಅನ್ನೋದು ಮ್ಯಾಟರ್ ಆಗೋದು. ಆ್ಯಂಡ್ ವಾಂಖೆಡೆ ಸ್ಟೇಡಿಯಮಲ್ಲಿ ಆಡ್ತಿರೋದ್ರಿಂದ ಟಾಸ್ ಅನ್ನೋದು ಕೂಡ ಒಂದು ಫ್ಯಾಕ್ಟರ್ ಮ್ಯಾಟರ್ ಆಗೇ ಆಗುತ್ತೆ. ಸೊ ಹಾರ್ದಿಕ್ ಪಾಂಡ್ಯ ವರ್ಸಸ್ ರಜತ್ ಪಾಟಿದಾರ್ ವಾಂಖೆಡೆ ಸ್ಟೇಡಿಯಂನ ಪಿಚ್ನ ಮೇಲೆ ಟಾಸ್ನ ಆಡ್ತಾರೆ. ಆ್ಯಂಡ್ ಟಾಸ್ನಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಒಂದು ಅಡ್ವಾಂಟೇಜ್ ತೊಗೊಂಡು ಹೋಗ್ತಾರೆ ಅನ್ನೋದ್ರೆ ತಪ್ಪಾಗಲ್ಲ. ಆ್ಯಂಡ್ ಇನ್ನೊಂದು ಪ್ಲೇಯಿಂಗ್ 11ಗಳ ಬಗ್ಗೆ ಮಾತಾಡಬೇಕು ಅಂತಂದರೆ, RCBಗೆ ಲಾಸ್ಟ್ ಮ್ಯಾಚ್ ಪ್ರಿವ್ಯೂಲೇ ಹೇಳ್ತಾ ಇದ್ದೆ ಯಾವುದೂ ತಲೆನೋವುಗಳಿಲ್ಲ ಅಂತ. ಬಟ್ ಆಲ್ರೆಡಿ ಶುರುವಾಗಿದೆ. ಯಾಕೆ ಗೊತ್ತಾ? ಜಾಶ್ ಹೇಸಲ್ವುಡ್ ಹಾಗೂ ಭುವನೇಶ್ವರ್ ಕುಮಾರ್ಗೆ ವೈಭವ್ ಸೂರ್ಯವಂಶಿ ಆಲ್ರೆಡಿ ಆ ಲೆವೆಲ್ಗೆ ಹೊಡೆದಿದ್ದಾರೆ. ಬಟ್ ಡೆಫಿನೆಟ್ಲಿ ಅದ್ರ ಬಗ್ಗೆ ಏನು ಯೋಚನೆ ಮಾಡೋ ಫ್ಯಾಕ್ಟರ್ ಅಲ್ಲ. ಜಾಶ್ ಹೇಸಲ್ವುಡ್ ಆಗಲಿ, ಭುವನೇಶ್ವರ್ ಕುಮಾರ್ ಆಗಲಿ, ಲೆಜೆಂಡ್ಸು ಅವ್ರು ಹೇಗೆ ಕಮ್ಬ್ಯಾಕ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ. ಬಟ್ ಎಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂತಂದರೆ, ಅಭಿನಂದನ್ ಸಿಂಗ್ ಅನ್ನುವಂತಹ ಒಬ್ಬ ಬೌಲರು ಆಡಿರೋ 3 ಮ್ಯಾಚ್ಗಳೂ ಅವ್ರದ್ದು ಇಂಪ್ಯಾಕ್ಟ್ಫುಲ್ ಕಾಂಟ್ರಿಬ್ಯೂಷನೇ ಇಲ್ಲ. ಒಂದೊಂದು ಬಾಲ್ ಚೆನ್ನಾಗಿ ಹಾಕಿರ್ಬೋದು, ಒಂದೊಂದು ಓವರ್ ಚೆನ್ನಾಗಿರ್ಬೋದು, ಬಟ್ ಇಂಪ್ಯಾಕ್ಟ್ಫುಲ್ ಕಾಂಟ್ರಿಬ್ಯೂಷನ್ ಆಗಿರ್ಬೋದು. ಮ್ಯಾಚ್ ವಿನ್ನಿಂಗ್ ಕಾಂಟ್ರಿಬ್ಯೂಷನ್ ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಅಟ್ಲೀಸ್ಟ್ ಮ್ಯಾಚ್ ಲೂಸಿಂಗ್ ಕಾಂಟ್ರಿಬ್ಯೂಷನ್ನ ಅಫ್ಕೋರ್ಸ್ ನಾವು ಒಂದು ಪ್ಲೇಯರ್ನಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆ್ಯಂಡ್ ಅಭಿನಂದನ್ ಸಿಂಗ್ ಆ ರೀತಿಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇಟ್ ಈಸ್ ಹೈ ಟೈಮ್ ಟು ನಾಟ್ ಕನ್ಸಿಡರ್ ಅಭಿನಂದನ್ ಸಿಂಗ್ ಮತ್ತು ಅವ್ರನ್ನ ಡ್ರಾಪ್ ಮಾಡೋ ಟೈಮ್ ಬಂದಿದೆ. ಆ್ಯಂಡ್ ಅವ್ರನ್ನ ಡ್ರಾಪ್ ಮಾಡಿದ್ರೆ ಮಂಗೇಶ್ ಯಾದವ್ ಅವ್ರನ್ನೇನಾದರೂ ಒಳಗೆ ಕರ್ಕೊಂಬರ್ತಾರ ಅಥವಾ ಸುಯಶ್ ಶರ್ಮಾ ಅವ್ರನ್ನೇ ಇಟ್ಕೊತಾರ, ನಮಗೆಂತೂ ಗೊತ್ತಿಲ್ಲ, ಕಾದು ನೋಡಬೇಕಾಗುತ್ತೆ. ಬಟ್ ಇನ್ನೊಂದು ಫ್ಯಾಕ್ಟರ್ ಏನು ಅಂತಂದರೆ, ಅಲ್ಲಿ ವೆಂಕಟೇಶ್ ಅಯ್ಯರ್ ಲಾಸ್ಟ್ ಮ್ಯಾಚಲ್ಲಿ ಇಂಪ್ಯಾಕ್ಟ್ಸ್ ಬಗ್ಗೆ ಒಳಗಡೆ ಬಂದು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಆಡಿದ್ರು. ಆ ಒಂದು ಫಿನಿಷಿಂಗ್ ಏನು ಮಾಡಿದ್ರೆ ಗೊತ್ತಾ, ಲಾಸ್ಟ್ ಓವರಲ್ಲಂತೂ 21 ರನ್ ಸ್ಕೋರ್ ಮಾಡಿದ್ರು, ಒಂದು ರೆಸ್ಪೆಕ್ಟೇಬಲ್ ಸ್ಕೋರ್ಗೆ ರೀಚ್ ಮಾಡಿಸೋದಕ್ಕೆ ರಾಜಸ್ಥಾನ್ ಅಗೇನ್ಸ್ಟು ವೆಂಕಟೇಶ್ ಅಯ್ಯರು. ಸೊ ಇವರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿರೋದ್ರಿಂದ ಇವ್ರನ್ನೇನಾದರೂ ಒಳಗಡೆ ಕರ್ಕೊಂಬರೋ ಪ್ರಯತ್ನ ಇರುತ್ತಾ ಗೊತ್ತಿಲ್ಲ, ಕಷ್ಟ. ಯಾಕಂದರೆ ದೇವದತ್ ಪಡಿಕ್ಕಲ್ ಆಲ್ರೆಡಿ ಆ ಲೆವೆಲ್ಗೆ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸೊ ವೆಂಕಟೇಶ್ ಅಯ್ಯರ್ನ ಒಳಗಡೆ ತೊಗೊಂಬರೋದು ಕಷ್ಟ ಆಗುತ್ತೆ. ಈ ಮ್ಯಾಚ್ಗೆ ತೊಗೊಂಬರೋದು ಡೌಟ್ಫುಲ್ ಇದೆ. ಸೊ ಈ ರೀತಿಯ ಹೆಡ್ಏಕ್ಸ್ ಇದ್ದೇ ಇದೆ RCBಗೆ. ಇನ್ನೊಂದೇನೆಂದರೆ, ಜಾಶ್ ಹೇಸಲ್ವುಡ್ ಅವರು ಒಳಗಡೆ ಬಂದಿದ್ದಾರೆ, ಅದರಿಂದ ಜೇಕಬ್ ಡಫಿ ಅವ್ರನ್ನ ಡ್ರಾಪ್ ಮಾಡಬೇಕಾಯಿತು. ಅವರು ಕೂಡ ಒಳ್ಳೆ ಬೌಲರ್ ಆಗಿರೋದ್ರಿಂದ ಮತ್ತೆ ಏನಾದ್ರು ವಾಪಸ್ ಕರ್ಕೊಂಬರೋಕ್ಕೆ ಟ್ರೈ ಮಾಡ್ತಾರಾ ಅಂತ, ಅದು ಆಗದೇ ಇರೋ ವಿಷಯ ಅಂತಲೇ ಅನ್ಸುತ್ತೆ ನನಗೆ. ಯಾಕೆಂದರೆ ಟಿಮ್ ಡೇವಿಡ್ ಆಗಿರ್ಬೋದು, ರೊಮರಿಯೋ ಶೆಪರ್ಡ್ ಆಗಿರ್ಬೋದು, ಫಿಲ್ ಸಾಲ್ಟ್ ಆಗಿರ್ಬೋದು ಆಲ್ರೆಡಿ ಇರೋದ್ರಿಂದ ಜಾಶ್ ಹೇಸಲ್ವುಡ್ ಅಥವಾ ಜೇಕಬ್ ಡಫಿ ಇಬ್ಬರಲ್ಲೇ ಒಬ್ಬರು ಆಡಬೇಕಾಗುತ್ತೆ. ಸೊ ಆಲ್ರೆಡಿ ಬೆಂಚಲ್ಲಿ ಕೂತಿರುವಂತಹ ಜೇಕಬ್ ಬೆಥೆಲ್, ಆಮೇಲೆ ಜೇಕಬ್ ಡೆಫಿ ಇವಾಗ ಓದಿದ್ದಾರೆ ಬೆಂಚ್ನಲ್ಲಿ. ಇವರೆಲ್ಲ ಒಳ್ಳೊಳ್ಳೆ ಆಟಗಾರರಾಗಿದ್ರೂ ಟೀಮ್ ಆಲ್ರೆಡಿ ಚೆನ್ನಾಗಿರೋದ್ರಿಂದ ಒಳಗಡೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಇನ್ನು ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ 11 ನೋಡಿದ್ರೆ ನನಗಂತೂ ತುಂಬ ಕಾಂಪ್ಲೆಕ್ಸ್ ಮತ್ತು ಕನ್ಫ್ಯೂಸಿಂಗ್ ಅನಿಸುತ್ತೆ. ಯಾಕಂದರೆ ಒಂದೊಂದು ಸಲ ಅಲ್ಲಾ ಘಜನ್ಫರ್ನ ಆಡಿಸ್ತಾರೆ, ಒಂದೊಂದು ಸಲ ಮಿಚೆಲ್ ಸ್ಯಾಂಟ್ನರ್ನ ಆಡಿಸ್ತಾರೆ ಫಾರಿನ್ ಸ್ಪಿನ್ನರ್ ಆಗಿ. ಆ್ಯಂಡ್ ಇಂಪ್ಯಾಕ್ಟ್ ಸಬ್ಬಾಗಿ ಹೊರಗಡೆ ಕೂತ್ಕೊಳ್ಬೇಕಾದ್ರೆ ಒಂದೊಂದು ಸಲ ರೋಹಿತ್ ಶರ್ಮಾ ಕೂತ್ಕೋತಾರೆ, ಒಂದೊಂದು ಸಲ ಸೂರ್ಯಕುಮಾರ್ ಯಾದವ್ ಕೂತ್ಕೋತಾರೆ, ಒಂದೊಂದು ಸಲ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿರುವಾಗ ಒಂದೊಂದು ಸಲ ಕ್ಲೂಲೆಸ್ಸಾಗಿ ಕಾಣಿಸ್ತಾರೆ, ಇನ್ನೊಂದೊಂದು ಸಲ ತುಂಬ ಕಾನ್ಫಿಡೆಂಟಾಗಿ ಕಾಣಿಸ್ತಾರೆ. ಬಟ್ ಅವರು ಒಳ್ಳೆ ಕ್ಯಾಪ್ಟನ್ ಅನ್ನೋದರಲ್ಲಿ ಇನ್ನೊಂದು ಸಂಶಯ
ಇಲ್ಲವೇ ಇಲ್ಲ. ಸೊ ಮುಂಬೈ ಇಂಡಿಯನ್ಸ್ ಹೇಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾರೆ ಅವರ 11ನಲ್ಲಿ ಅಂತ ಕಾದು ನೋಡಬೇಕಾಗಿರೋ ವಿಷಯ. ಸೊ ಎಲ್ಲದಕ್ಕೂ ಉತ್ತರಗಳು ನಮಗೆ ಸಿಗುತ್ತೆ. ಡಬಲ್ ಹೆಡ್ಡರ್ ಆಗಿರುವಂತಹ ಇವತ್ತು ರಾತ್ರಿ 7:00 ಬೆಂಗಳೂರು ಮತ್ತು ಮುಂಬೈನ ಮ್ಯಾಚ್ ಆಗಿರುತ್ತೆ. ಆ್ಯಂಡ್ ಆ ಮ್ಯಾಚ್ನಲ್ಲಿ ನಮಗೆ ಬೇಕಾಗಿರೋ ಎಲ್ಲ ಉತ್ತರಗಳು ಸಿಗುತ್ತೆ. ಆ್ಯಂಡ್ ಯಾರು ಗೆಲ್ತಾರೆ ಅನ್ನೋದರಿಂದ ಒಂದು ರಿಸಲ್ಟ್ ಕೂಡ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ RCB ತುಂಬಾ ಚೆನ್ನಾಗಿ ಆಡ್ಕೊಂಡು ಬರ್ತಿದ್ದಾರೆ. ಫಸ್ಟ್ ಅವೇ ಗೇಮ್ನ ಸೋತಿದ್ದಾರೆ ಆ್ಯಂಡ್ ಇದು 2ನೇ ಅವೇ ಗೇಮ್ ಆಗಿರುತ್ತೆ. ಆ್ಯಂಡ್ ಹೋಪ್ಫುಲಿ 2 ಮ್ಯಾಚ್ನ ಅಭಿಮಾನಿ ದೇವ್ರಿಗೆ ಕೊಟ್ಟು 3ನೇ ಮ್ಯಾಚ್ನ ದೇವ್ರಿಗೆ ಕೊಟ್ಟಾದಮೇಲೆ ಈ ಮ್ಯಾಚ್ನ ಇಂದಾದರೂ ಅವರ ಟೂರ್ನಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ಆ್ಯಸ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಚೆನ್ನಾಗಿ ಆಡ್ಕೊಂಡು ಹೋಗ್ತಾರೆ ಅಂತ ಹೋಪ್ಫುಲ್ ಆಗಿದ್ದೀವಿ ನಾವೆಲ್ಲನೂ. ಆ್ಯಂಡ್ RCB ಚೆನ್ನಾಗಿ ಆಡ್ತಾರೆ. ಆ್ಯಂಡ್ ಈ ಮ್ಯಾಚ್ನ ಹೇಗೆ ಗೆದ್ರು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಮ್ಯಾಚ್ ಆದಮೇಲೆ. ಅಲ್ಲಿವರೆಗೂ ನಮಸ್ಕಾರ.